ಹಲೋ ನಮಸ್ಕಾರ. ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಸರ್ಕಾರಿ ಮತ್ತು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರಿಗೆ ಪ್ರತಿ ತಿಂಗಳು ಒಂದು ದಿನ ವೇತನ ಸಹಿತ ರಜೆ ಕೊಡುವಂತಹ ಋತುಚಕ್ರ ರಜೆ ನೀತಿ 2025 ರಾಜ್ಯ ಸರ್ಕಾರ ಜಾರಿಗೊಳಿಸಿರುವಂಥದ್ದು ಸ್ವಾಗತಾರ್ಹ. ಆದರೆ ಇದು ಅಪ್ಲೈ ಆಗೋದು ಯಾರಿಗೆ? 18ರಿಂದ 52 ವಯಸ್ಸಿನ ಒಳಗಿನವರಿಗೆ ಮಾತ್ರ ಈ ಸೌಲಭ್ಯ ಕೊಟ್ಟಿರೋದು ಈಗ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಲ್ಲಿ ಬೇಸರ ಮೂಡಿಸಿದೆ. ವಿದ್ಯಾರ್ಥಿನಿಯರಿಂದ ತಮಗೂ ಮುಟ್ಟಿನ ರಜೆ ಬೇಕು ಅನ್ನುವಂತಹ ಕೂಗು ಎದ್ದಿದೆ. ಹಾಗಿದ್ರೆ ವಿದ್ಯಾರ್ಥಿನಿಯರಿಗೆ ಯಾಕೆ ರಜೆಯನ್ನು ಕೊಡಬೇಕಾಗತ್ತೆ ಈ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಹೋಗೋಣ. ಶಾಲಾ ಕಾಲೇಜು ವಿದ್ಯಾರ್ಥಿನಿಯರ ಆ ವಯೋಮಾನಕ್ಕಿದೆಯಲ್ಲ, ಆ ನೋವು ತೀರಾ ಹೊಸ್ತು. ಆ ಸ್ಥಿತಿಯನ್ನು ಹೇಗೆ ನಿರ್ವಹಿಸಬೇಕು ಅದು ಬಹುತೇಕರಿಗೆ ಗೊಂದಲಮಯ ಆಗಿರುತ್ತೆ. ಜೊತೆಗೆ ರಕ್ತಸ್ರಾವದಿಂದಾಗಿ ಹೆಣ್ಣು ಮಕ್ಕಳು ಶಕ್ತಿಹೀನರಾಗ್ತಾರೆ. ಹಾರ್ಮೋನ್ಗಳಲ್ಲಿನ ವ್ಯತ್ಯಾಸದಿಂದ ಕೋಪ ಇರುತ್ತೆ, ಅಸಹನೆ, ಅಸಮಾಧಾನ ಕಾಡುತ್ತೆ. ಆ ಭಾವನೆಯನ್ನು ಇನ್ನೊಬ್ಬರ ಮೇಲೆ ಹಾಕೋದಕ್ಕಾಗಲ್ಲ. ಶಾಲೆಯಲ್ಲಿ ಗಮನ ಇಟ್ಟು ಪಾಠ ಕೇಳೋದಕ್ಕಾಗಲ್ಲ. ರಕ್ತಸ್ರಾವದಿಂದ ಬೆಳಗಿನಿಂದ ಮಧ್ಯಾಹ್ನದವರೆಗೆ ಕೂರೋದಕ್ಕಾಗಲ್ಲ. ಜೊತೆಗೆ ಸ್ನೇಹಿತರೊಂದಿಗೆ ಅಂಥ ವಿಷಯವನ್ನು ಹಂಚ್ಕೊಳ್ಳೋದಕ್ಕೂ ಕೂಡ ಮುಜುಗರ ಕಾಡುತ್ತೆ ಅವರಿಗೆ. ಇನ್ನು ಗ್ರಾಮೀಣ ಪ್ರದೇಶದ ಮಕ್ಕಳ ಕಥೆಯಂತೂ ಕೇಳಲೇಬೇಡಿ. ಅನೇಕರು ನಿತ್ಯ ಬಸ್ಸು, ಆಟೋ ಹಿಡಿದು ಶಾಲಾ ಕಾಲೇಜಿಗೆ ಬರ್ತಾರೆ. ಆಮೇಲೆ ಕುಳಿತುಕೊಳ್ಳೋಕೆ ಜಾಗ ಸಿಗದಿದ್ದರೆ ನಿಂತೇ ಪ್ರಯಾಣ ಮಾಡಬೇಕಾಗತ್ತೆ. ಶಾಲಾ ಕಾಲೇಜಿಗೆ ಬಂದ ಮೇಲೆ ನಿರಂತರವಾಗಿ ತರಗತಿಗಳಿಗೆ ಹಾಜರಾಗಬೇಕಾಗತ್ತೆ. ಇನ್ನು ಪರೀಕ್ಷೆ ಇದ್ದರೆ, ಕ್ರೀಡೆ ಇದ್ದರೆ, ಸಾಂಸ್ಕೃತಿಕ ದಿನಾಚರಣೆ ಇದ್ದರೆ ಅಂಥ ಸಂದರ್ಭದಲ್ಲಂತೂ ಗೋಳು ಹೇಳುತ್ತಿರೋದು. ತಕ್ಷಣ ನ್ಯಾಪ್ಕಿನ್ ತಂದ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಮುಜುಗರದ ಸನ್ನಿವೇಶಗಳನ್ನು ತಪ್ಪಿಸೋದಕ್ಕೆ ರಜೆ ಅನಿವಾರ್ಯ, ರೆಸ್ಟ್ಗೂ ಕೂಡ ರಜೆ ಅನಿವಾರ್ಯ ಆಗುತ್ತೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕೂಡ ವಿದ್ಯಾರ್ಥಿನಿಯರಿಗೆ ರಜೆ ಕೊಡೋದಕ್ಕೆ ಕ್ರಮ ಕೈಗೊಳ್ಳಿ ಅಂತ ಸರ್ಕಾರವನ್ನು ಮನವಿ ಮಾಡಿಕೊಳ್ತಾ ಇದೆ. ಶಿಕ್ಷಕರು, ಉಪನ್ಯಾಸಕರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಕೂಡ ಇದಕ್ಕೆ ಸಹಮತ ಸೂಚಿಸ್ತಾ ಇದ್ದಾರೆ. ಈಗ ಕರ್ನಾಟಕದಲ್ಲಿರುವಂತಹ ನಿಯಮ ಏನು ಹೇಳುತ್ತೆ? ಮಹಿಳಾ ಉದ್ಯೋಗಿಗಳು ಮತ್ತು 18 ವರ್ಷ ಮೇಲ್ಪಟ್ಟಂತಹ ವಿದ್ಯಾರ್ಥಿನಿಯರಿಗೆ ಮಾತ್ರ ಈ ಮಾಸಿಕ 1 ದಿನದ ಋತುಮತಿ ರಜೆಯನ್ನು ಕೊಡುವಂತಹ ಸಂಬಂಧ ವಿಧೇಯಕದಲ್ಲಿ ಉಲ್ಲೇಖ ಆಗಿದೆ. ಅದರಲ್ಲಿ 2% ಅಷ್ಟು ಹಾಜರಾತಿ ಸಡಿಲಿಕೆಯನ್ನು ಕೂಡ ವಿದ್ಯಾರ್ಥಿನಿಯರಿಗೆ ಪ್ರಸ್ತಾಪಿಸಲಾಗಿದೆ. ಆದರೆ ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಶಾಲೆಗಳಿದೆಯಲ್ಲ, IBS ಶಾಲೆಗಳು, ಅಲ್ಲಿ ಈಗಾಗಲೇ ವಿದ್ಯಾರ್ಥಿನಿಯರಿಗೆ ಋತುಚಕ್ರ ಸಂದರ್ಭದಲ್ಲಿ ಹೆಚ್ಚುವರಿ ರಜೆಯನ್ನು ಕೊಡಲಾಗುತ್ತೆ. ಹೀಗಾಗಿ ಹೆಣ್ಣು ಮಕ್ಕಳ ಈ ಮನವಿಗೆ ಸರ್ಕಾರ ಸ್ಪಂದಿಸಬೇಕಾಗಿದೆ. 18 ವರ್ಷದೊಳಗಿನ ವಿದ್ಯಾರ್ಥಿನಿಯರಿಗೂ ಕೂಡ, ಹೆಣ್ಣು ಮಕ್ಕಳಿಗೂ ಕೂಡ ರಜೆ ಕೊಡಬೇಕಾಗಿದೆ, ಋತುಮತಿ ರಜೆಯನ್ನು. ಹಾಗೇನೆ ಪ್ರಮುಖವಾಗಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯ ಸೌಲಭ್ಯ ಇಲ್ಲ, ಇದ್ರೂ ಕೂಡ ಅದು ಸಮರ್ಪಕವಾಗಿಲ್ಲ. ಇನ್ನು ಶುಚಿ ನ್ಯಾಪ್ಕಿನ್ ವಿತರಣೆಯ ಸೂಕ್ತ ವ್ಯವಸ್ಥೆ ಆಗಬೇಕಾಗಿದೆ. ಹಿರಿಯ ಪ್ರಾಥಮಿಕ ಮತ್ತು ಈ ಪ್ರೌಢ ಶಾಲೆಗಳಲ್ಲಿ ಹೈಟೆಕ್ ಶೌಚಾಲಯವರ ಸೌಲಭ್ಯವನ್ನು ಕಲ್ಪಿಸುವ ಮೂಲಕ ಮಕ್ಕಳಿಗೆ ಆಗ್ತಾ ಇರುವಂತಹ ಅನಾನುಕೂಲವನ್ನು ತಪ್ಪಿಸಬೇಕಾಗಿದೆ. ನಮಸ್ಕಾರ.